ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರು ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ರು, ಗುರುಜಿ ರಾಮಚಂದ್ರ ಮಿಷನ್ ಬಗ್ಗೆ ಹೇಳಿ ಅಂತ. ಹೃದಯದ ಪಥ ರಾಮಚಂದ್ರ ಮಿಷನ್ 9 ದಿನಗಳು ಮೌನವಾಗಿರಬೇಕು. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬರು ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ರು, ಗುರುಜಿ ರಾಮಚಂದ್ರ ಮಿಷನ್ ಬಗ್ಗೆ ಹೇಳಿ ಅಂತ. ನೋಡಿ, ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಅಂತ, ಹೃದಯದ ಪಥ ರಾಮಚಂದ್ರ ಮಿಷನ್. ಇದಕ್ಕೆ ನಾನು ಹೋಗಿದ್ದೆ, ಒಂದಷ್ಟು ದಿನ ಪ್ರಾಕ್ಟೀಸ್ ಕೂಡ ಮಾಡಿದೆ. ಅದಕ್ಕೆ ನನ್ನ ಅನುಭವ ನಿಮ್ಮ ಜೊತೆ ಹಂಚ್ಕೊತೀನಿ. ವಿಪಸ್ಸನಾ ಮೆಡಿಟೇಷನ್ ಕೇಳಿದ್ರಲ್ವಾ, ವಿಪಸ್ಸನಾ ಮೆಡಿಟೇಷನ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂದರೆ dhamma.org ಅಲ್ಲಿ ಹೋಗಿ ಡೀಟೇಲ್ಸ್ ಸಿಗುತ್ತೆ. ಅದು 10 ದಿನದ ಮೆಡಿಟೇಷನ್ನು. ತುಂಬ ಸಹಾಯ ಮಾಡುತ್ತೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಯಾಕೆಂದರೆ ಅಲ್ಲಿ 9 ದಿನಗಳು ಮೌನವಾಗಿರಬೇಕು. ಸಿಂಪಲ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಅದನ್ನು ಅಭ್ಯಾಸ ಮಾಡಿದಾಗ ಮನಸ್ಸಿರ್ತಕ್ಕಂಥ ಎಲ್ಲ ಒತ್ತಡಗಳು ಖಾಲಿ ಆಗುತ್ತೆ. ನಿಮ್ಮ ಮನಸ್ಸು ಯಾವ ರೀತಿ ಒತ್ತಡದಲ್ಲಿ ಇರುತ್ತೆ ಅನ್ನೋದು ನಿಮಗೆ ಅರಿವಾಗುತ್ತೆ. ಯಾಕೆಂದರೆ ಮೌನದಲ್ಲಿರಬೇಕು, ಮೊಬೈಲ್ ಉಪಯೋಗಿಸೋಂಗಿಲ್ಲ, ಏನೇನೂ ಇಲ್ಲ. ಅಲ್ಲಿ ಇದ್ದಾಗ ನಿಮಗೊಂಥರ ಟೆನ್ಷನ್ ಆಗುತ್ತೆ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಪಸ್ಸನಾ ಮೆಡಿಟೇಷನ್ ತುಂಬ ಸಹಕಾರಿ. ಅದು ಅಣ್ಣ ಇದ್ದಂಗೆ. ಸೊ ರಾಮಚಂದ್ರ ಮಿಷನ್ದು ಹೃದಯದ ಪಥ ಹಾರ್ಟ್ಫುಲ್ ಮೆಡಿಟೇಷನ್ ತಮ್ಮ ಇದ್ದಂಗೆ. ಈಗ ಈ ದಿನ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಮತ್ತು ಇದ್ರ ಡೀಟೇಲ್ಸ್ ಕೊಡ್ತೀನಿ. ಇವರು ಕೂಡ ಉಚಿತವಾಗಿ ಕಂಡಕ್ಟ್ ಮಾಡ್ತಾರೆ. ಅದ್ಭುತವಾದ ಸರಳವಾದ ಟೆಕ್ನಿಕ್ಸ್, ಕಾಂಪ್ಲಿಕೇಶನ್ಸು ಇಲ್ಲವೇ ಇಲ್ಲ. ಸೊ ಇದನ್ನು ನಾನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ನೀವು ಆ ಸೆಂಟ್ರಿಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಹತ್ತಿರದ ಸೆಂಟ್ರ್ ಸಿಕ್ಕರೆ ಹೋಗಿ. ಕೆಲವರು ನನ್ನ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ನೋಡೋರು ತುಂಬ ಹಳ್ಳಿಲಿರ್ತಾರೆ, ರಿಮೋಟ್ ಏರಿಯಾದಲ್ಲಿರ್ತಾರೆ. ಆ ಥರದವರು ಕೂಡ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ಮತ್ತು ಇವರು ಆನ್ಲೈನ್ ಕ್ಲಾಸಸ್ಸು ಕಂಡಕ್ಟ್ ಮಾಡ್ತಾರೆ. ಆ ಡೀಟೇಲ್ಸು ನಾನು ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಜೊತೆಗೆ ಇಲ್ಲೂ ಹಾಕ್ತೀವಿ. ನೀವು ನೋಡಿ ಕಾಂಟ್ಯಾಕ್ಟ್ ಮಾಡಿ, ಆನ್ಲೈನೇ ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸ್ವಂತ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ಧ್ಯಾನ ಹೇಗಿರುತ್ತೆ, ಎಷ್ಟೊಂದು ಸರಳವಾಗಿದೆ ಅಂತ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದು ಪ್ರಾರ್ಥನೆ. ಈ ಧ್ಯಾನವನ್ನು ಅಭ್ಯಾಸ ಮಾಡಬೇಕು, ಒಂದು ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಹೇಗಿದೆಯೋ ಹಾಗೆ ಓದ್ತೀನಿ ನೋಡಿ. ಓ ನಾಥ, ನೀನೇ ಮಾನವ ಜೀವನದ ನಿಜವಾದ ಗುರಿ. ನಾವು ಇನ್ನೂ ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ನೀನೇ ನಮ್ಮನ್ನು ಈ ಹಂತಕ್ಕೆ ತರುವ ಏಕಮಾತ್ರ ದೈವ ಮತ್ತು ಶಕ್ತಿ. ಇನ್ನೊಂದು ಸರಿ ಹೇಳ್ತೀನಿ. ಹೋ ನಾಥ, ನೀನೇ ಮಾನವ ಜೀವನದ ನಿಜವಾದ ಗುರಿ. ನಾವು ಇನ್ನೂ ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ನೀನೇ ನಮ್ಮನ್ನು ಈ ಹಂತಕ್ಕೆ ತರುವ ಏಕಮಾತ್ರ ದೈವ ಮತ್ತು ಶಕ್ತಿ. ಈ ಪ್ರಾರ್ಥನೆಯನ್ನು ಮಾಡಿ ಧ್ಯಾನವನ್ನು ಪ್ರಾರಂಭ ಮಾಡ್ತೀವಿ. ನೀವು ಆರಾಮಾಗಿ ಕುಳಿತುಕೊಳ್ಳಿ. ಮೊದಲನೇ ಟೆಕ್ನಿಕ್ ಎಷ್ಟು ಸಿಂಪಲ್, ಅದಕ್ಕಿರೋದು 3 ಟೆಕ್ನಿಕ್ಕು. ಬೆಳಗ್ಗೆ 2 ಮಾಡ್ಬೋದು ಅಥವಾ 3 ಮಾಡ್ಬೋದು. ಸಂಜೆ ಕಂಪಲ್ಸರಿ 3ನೇ ಟೆಕ್ನಿಕ್ ಮಾಡಬೇಕು, ಮಲಗುವ ಮುನ್ನ. ಸೊ ಮೊದಲನೇ ಟೆಕ್ನಿಕ್ ಏನು, ನೀವು ಆರಾಮಾಗಿ ಕುಳಿತುಕೊಂಡು ದೇಹವನ್ನು ಕಾಲು ಬೆರಳಿನಿಂದ ಹಿಡಿದು ತಲೆಯವರೆಗೆ ಸಂಪೂರ್ಣವಾಗಿ ವಿಶ್ರಮಿಸಬೇಕು. ದೇಹಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ಇದು ದೀರ್ಘವಾಗಿ ಮಾಡೋದಾದರೆ ಕಾಲಿನಿಂದ ಹಿಡಿದು ಬಲಗಡೆ ಭಾಗದಿಂದ, ದೇಹದ ಬಲಭಾಗದಿಂದ ಪ್ರಾರಂಭ ಮಾಡಿ ಬಲಗಾಲು, ಪಾದ, ಬೆರಳುಗಳು, ಅಂಗಾಲು, ಮೊಣಕಾಲು, ಮೀನಖಂಡ ಮತ್ತು ಮಂಡಿ, ತೊಡೆ, ಹೀಗೆ ಎಲ್ಲದರ ಕಡೆ ಗಮನ ಹರಿಸಿ ವಿಶ್ರಮಿಸಬೇಕು, ಸಡಿಲೇ ಬಿಡಬೇಕು. ಆಮೇಲೆ ಎಡಗಡೆ ಪೂರ್ತಿ, 2 ಕಾಲುಗಳಾದಮೇಲೆ ಹೊಟ್ಟೆ, ಆಮೇಲೆ ಎದೆ, ಆಮೇಲೆ ಕುತ್ತಿಗೆ, ಹೀಗೆ ಎಲ್ಲ ಭಾಗಗಳ ಕಡೆ ಗಮನ ಹರಿಸಿ ಸಡಿಲ ಬಿಟ್ಟು ವಿಶ್ರಮಿಸಬೇಕು ಟೈಮ್ ಇದ್ದರೆ. ಇಲ್ಲ ಅಂದರೆ ಸರಳವಾಗಿ ಮಾಡಬೇಕು ಅಂದರೆ ಕಣ್ಮುಚ್ಕೊಂಡು ಕುಳಿತುಕೊಂಡಿರಿ. ದೇಹದ 2 ಪಾದಗಳಿಗೆ ವಿಶ್ರಾಂತಿಯನ್ನು ಒದಗಿಸಿ ಸಡಿಲ ಬಿಡಿ. ಸ್ವಲ್ಪ ಹಾಗೇ ಗಮನಿಸಿ. ಅದಾದ ಮೇಲೆ ಮೀನಖಂಡಗಳನ್ನು ಸಡಿಲ ಬಿಡಿ. ಕಾಪ್ ಮಸಲ್ಸ್, ರಿಲ್ಯಾಕ್ಸ್ ಯುವರ್ ಕಾಪ್ ಮಸಲ್ಸ್ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ನೀಸ್.
ಮಂಡಿ ಚಿಪ್ಪುಗಳಿಗೆ ಆಳವಾದ ವಿಶ್ರಾಂತಿಯನ್ನು ಒದಗಿಸಿ. ಹಾಗೆಯೇ ನಿಮ್ಮ ಎರಡೂ ತೊಡೆಯ ಮಾಂಸಖಂಡಗಳಿಗೆ ವಿಶ್ರಾಂತಿಯನ್ನು ಒದಗಿಸಿ ಸಡಿಲ ಬಿಡಿ. ಈ ವಿಶ್ರಾಂತಿಯನ್ನು ನಿಮ್ಮ ಸೊಂಟಕ್ಕೂ ಹರಡಿ. ನಿಮ್ಮ ಕಿಬ್ಬೊಟ್ಟೆಯ ಮಾಂಸಖಂಡಗಳನ್ನು ಸಡಿಲ ಬಿಡಿ. ರಿಲ್ಯಾಕ್ಸ್ ಯುವರ್ ಅಬ್ಡಮನ್. ರಿಲ್ಯಾಕ್ಸ್ ಯುವರ್ ಸ್ಟಮಕ್. ಹೊಟ್ಟೆಯ ಮಾಂಸಖಂಡಗಳನ್ನು ಸಡಿಲ ಬಿಡಿ. ರಿಲ್ಯಾಕ್ಸ್ ಯುವರ್ ಚೆಸ್ಟ್ ಮಸಲ್ಸ್. ಎದೆಯ ಮಾಂಸಖಂಡಗಳನ್ನು ಸಡಿಲ ಬಿಡಿ. ರಿಲ್ಯಾಕ್ಸ್ ಯುವರ್ ರೈಟ್ ಶೋಲ್ಡರ್. ಬಲಭುಜ, ರೈಟ್ ಆರ್ಮ್, ಬಲತೋಳು, ರೈಟ್ ಎಲ್ಬೋ, ಮೊಣಕೈ, ರಿಸ್ಟ್ ಆ್ಯಂಡ್ ಫಿಂಗರ್ಸ್. ಮಣಿಕಟ್ಟು ಮತ್ತು ಬೆರಳುಗಳಿಗೆ ವಿಶ್ರಾಂತಿಯನ್ನು ಒದಗಿಸಿ. Now relax your left shoulder, ಎಡಭುಜ, left arm, ಎಡಗೈ, ಎಡ ಮೊಣಕೈ, ಲೆಫ್ಟ್ ಎಲ್ಬೋ, wrist and fingers. Now relax your neck muscles. ಕುತ್ತಿಗೆಯ ಮಾಂಸಖಂಡಗಳಿಗೆ ವಿಶ್ರಾಂತಿಯನ್ನು ಒದಗಿಸಿ ಸಡಿಲ ಬಿಡಿ. Now relax your head. ತಲೆಯ ಕಡೆ ಗಮನ ಹರಿಸಿ. Now relax your facial muscles. ಮುಖದ ಮಾಂಸಖಂಡಗಳಿಗೆ ವಿಶ್ರಾಂತಿಯನ್ನು ಒದಗಿಸಿ. Now relax your back. ಬೆನ್ನಿಗೆ ವಿಶ್ರಾಂತಿಯನ್ನು ಒದಗಿಸಿ. Relax your whole body from toes to head. ಇದು ಮೊದಲ ಹಂತ. ಇದನ್ನು ಸ್ವಲ್ಪ ನಿಧಾನವಾಗಿ ಮಾಡಿ. ನಾನು ಡೀಟೇಲ್ಸ್ ಹೇಳಕ್ಕೆ ಹೋದರೆ 10 ನಿಮಿಷ ಆಗುತ್ತೆ ಬರೀ ಇನ್ಸ್ಟ್ರಕ್ಷನ್ನೇ. ದೇಹದ ಪ್ರತಿಯೊಂದು ಅಂಗಗಳ ಕಡೆ ಗಮನ ಹರಿಸಿ ಸಡಿಲ ಬಿಟ್ಟು ವಿಶ್ರಾಂತಿಯನ್ನು ಒದಗಿಸಿ. ಇಷ್ಟೇ. ಆರಾಮಾಗಿ ಒಂದು ಕಡೆಯಿಂದ ಟೈಮ್ ಇದ್ದರೆ ರೈಟ್ ಸೈಡ್ ಫುಲ್, ಆಮೇಲೆ ಲೆಫ್ಟ್ ಸೈಡ್ ಹೋಲ್ ಬಾಡಿ, ಮುಖ ಅಂದರೆ ಮುಖದ ಕಣ್ಣು, ಕಣ್ಣಿನ ಹುಬ್ಬು, ಹೀಗೆ ಪ್ರತಿಯೊಂದು ಅಂಗಗಳ ಕಡೆ ಗಮನ ಹರಿಸಿ ವಿಶ್ರಾಂತಿಯನ್ನು ಒದಗಿಸಿ. ಇಲ್ಲವಾದರೆ ಈ ಗ್ರಾಸ್ ಲೆವೆಲಲ್ಲಿ ಎರಡನ್ನು ಸಡಿಲ ಬಿಟ್ಟು ವಿಶ್ರಮಿಸಿ. ಮೊದಲನೇದು ವಿಶ್ರಾಂತಿ. ಇದು ಸಿಂಪಲ್, ತುಂಬ ಸಹಾಯ ಮಾಡುತ್ತೆ ರಿಲ್ಯಾಕ್ಸ್ ಮಾಡೋಕ್ಕೆ. ಎರಡನೆಯ ಹಂತ, ದೇಹ ಸಂಪೂರ್ಣವಾಗಿ ವಿಶ್ರಾಂತಿ ಆದಮೇಲೆ ಹೃದಯದ ಕಡೆ ಗಮನ ಹರಿಸಿ. ಇದು ಭಾವನೆ. ನಿಮ್ಮ ಹೃದಯದಿಂದ ಒಂದು ಬೆಳಕು ಬರ್ತಾ ಇದೆ. ಆ ಬೆಳಕು ಹೇಗೆ ಬರ್ತಾ ಇದೆ, ಹೇಗೆ ಆ ಬೆಳಕು ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಆವರಿಸುತ್ತಿದೆ, ಆ ಕಡೆ ಗಮನ ಹರಿಸಿ. ಸರಳ ಎರಡನೇ ಟೆಕ್ನಿಕ್. ಹೃದಯದಿಂದ ಬೆಳಕು ಹೊರಗಡೆ ಬರ್ತಾ ಇದೆ, ಹಾಗೆಯೇ ಗಮನಿಸ್ತಾ ಹೋಗಿ ಆ ಪ್ರೀತಿಯ ಬೆಳಕು ಹೊರಗಡೆ ಬರ್ತಾ ಇರುತ್ತಲ್ಲ, ಅದನ್ನು ಗಮನಿಸ್ತಾ ಹೋದಾಗ ದೇಹ ಸಂಪೂರ್ಣವಾಗಿ ವಿಶ್ರಾಂತಿ ಹೋಗುತ್ತೆ. ಆ ಬೆಳಕಿನ ಅನುಭವ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಕಲ್ಪನೆಗಳಿಲ್ಲ. ಆ ಬೆಳಕು ಹಾಗೆ ಹೀಗೆ ಎಲ್ಲಿಂದ ಬಂತು ಹೇಗೆ ಬಂತು ಏನಿಲ್ಲ. ಹೃದಯದಿಂದ ಬೆಳಕು ಹೊರಗಡೆ ಬರ್ತಾ ಇದೆ ಅಷ್ಟೇ.
ಇದಾದ ಒಂದು ಸ್ವಲ್ಪ ಹೊತ್ತು ಹಾಗೆ ಇರಿ. ದೇಹ ಮನಸ್ಸು ಹಗುರವಾದಾಗ ಧ್ಯಾನ ಮುಗೀತು. ನಿಮಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂದರೆ ಕ್ಲೆನ್ಸಿಂಗ್, ಶುದ್ಧಗೊಳಿಸುವುದು. ಏನು? ಹಾಗೇ ಗಮನಿಸಿ ಆದಮೇಲೆ ನಿಮ್ಮ ಬೆನ್ನುರಿಯ ಕಡೆ ಗಮನ ಹರಿಸಿ, ನನ್ನ ದೇಹದಲ್ಲಿರತಕ್ಕಂಥ ಪ್ರತಿಯೊಂದು ಕಶ್ಮಲಗಳು, ನೆಗೆಟಿವಿಟೀಸ್, ಸ್ಟ್ರೆಸ್, ಒತ್ತಡ, ನೋವುಗಳು ಯಾವುದೇ ಇರಲಿ, ಅವೆಲ್ಲವೂ ನನ್ನ ಬೆನ್ನು ಉರಿಯ ಮುಖಾಂತರ ಆವಿಯಾಗಿ, ಹೊಗೆಯಾಗಿ ಹೊರಗಡೆ ಹೋಗ್ತಾ ಇದೆ ಅಂತ ಭಾವಿಸಿ. ಇನ್ನೆಲ್ಲೂ ಇಲ್ಲ, ಬೆನ್ನುರಿ ಕಡೆ ಗಮನ ಹರಿಸ್ಬೇಕು, ಸ್ಪೈನಲ್ ಕಾರ್ಡ್ ಕಡೆ ಗಮನ ಹರಿಸಿ ಬೆನ್ನುರಿಯ ಮುಖಾಂತರ ಎಲ್ಲ ನೆಗೆಟಿವಿಟೀಸ್, ಪ್ರತಿಯೊಂದು ಒತ್ತಡ ಹೊರ ಹೋಗುತ್ತಿದೆ. ಇಷ್ಟೇ ನೋಡಪ್ಪ ಈ ಧ್ಯಾನ. ಅದೊಂದು ಸ್ವಲ್ಪ ಹೊತ್ತು ಮಾಡಿ, ಹಗುರತೆ ಬಂದಾಗ ರಿಲ್ಯಾಕ್ಸ್ ಮಾಡಿ. ಇದು ಬೆಳಗ್ಗೆ ನೀವು ಮಾಡ್ಬೋದು, 2 ಸ್ಟೆಪ್ ಮಾಡಿದ್ರು ಸಾಕು. ಬಟ್ 3ನೇ ಸ್ಟೆಪ್ ಇದೆಯಲ್ಲ, ಶುದ್ಧೀಕರಣ, ಅದು ರಾತ್ರಿ ಮಾಡಬೇಕು. ರಾತ್ರಿ ಮಲಗುವ ಮೊದಲು ಕುಳಿತುಕೊಂಡು ಆ ದಿನ ಏನೇನು ಒತ್ತಡಗಳಾಗಿದೆಯೋ ಈ ದೇಹ ಸ್ವಲ್ಪ ವಿಶ್ರಾಂತಿ ಕೊಟ್ಟು ಶುದ್ಧೀಕರಣ, ಸ್ಪೈನಲ್ ಕಾರ್ಡ್ ಕಡೆ ಗಮನ ಹರಿಸಿ, ಎಲ್ಲ ಒತ್ತಡಗಳು, ಟೆನ್ಷನ್ಸ್ಗಳು ಏನೇನಿದೆಯೋ ಅದೆಲ್ಲವೂ ನನ್ನ ಬೆನ್ನುರಿಯ ಮುಖಾಂತರ ಹೊಗೆಯಾಗಿ ಹೋಗುತ್ತಿದೆ ಎಂದು ಭಾವಿಸಿದಾಗ ನಿಮಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದಮೇಲೆ ಆ ಪ್ರಾರ್ಥನೆ ಇದೆಯಲ್ಲ, ಪ್ರಾರ್ಥನೆ ಮಾಡಿ ನೀವು ಮಲಕ್ಕೊಂಡ್ರೆ ಅದ್ಭುತವಾದ ನಿದ್ರೆ ಬರುತ್ತೆ. ನೋಡಿ ಎಷ್ಟೊಂದು ಸರಳವಾದ ಟೆಕ್ನಿಕ್ಸ್ ಇದೆ. ರಾಮಚಂದ್ರ ಮಿಷನ್ ಎಲ್ಲ ಕಡೆ ಇದೆ. ಇನ್ನು ಅಡ್ರೆಸ್ ಕೊಡ್ತೀನಿ, ಅದ್ರಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಿ. ವೆರಿ ಸಿಂಪಲ್. ನಾಥ ಅಂದರೆ ದೇವರು ಅಂದರೆ ಯಾವುದು ನಮ್ಮ ಕಲ್ಪನೆಯ ದೇವರಲ್ಲ, ನಿನ್ನಿರತಕ್ಕಂಥ ದೈವತ್ವ, ಪ್ರೀತಿಯ ಬೆಳಕು, ಹೃದಯದ ಪಥ ಅಂತ ಅದಕ್ಕೋಸ್ಕರ ಕರೆಯೋದು ನಾವು. ಆ ಪ್ರೀತಿಯ ಬೆಳಕನ್ನು ನೀನು ಅನುಭವಿಸಬೇಕು. ಸಂಜೆ ರಾತ್ರಿ ಈ ರೀತಿ ಮಾಡಿದಾಗ ತುಂಬ ಅದ್ಭುತವಾದ ವಿಶ್ರಾಂತಿ ಬರುತ್ತೆ, ನಿದ್ರೆ ಬರುತ್ತೆ. ಬೆಳಗ್ಗೆ ಎದ್ದು ನಿಮಗೆ ಕಾರ್ಯಕ್ರಮ ಆದಮೇಲೆ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಇಷ್ಟ ನೋಡಪ್ಪ, ಇದೊಂದು ಅದ್ಭುತವಾದ ಕಾರ್ಯ. ಇವರು ಕೂಡ ಉಚಿತವಾಗಿ ಕಂಡಕ್ಟ್ ಮಾಡ್ತಾರೆ. ಇದು ನಿಮಗೆ ಬ್ರೀಫಾಗಿ ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೋ ಆ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿ. ಆನ್ಲೈನ್ ಕ್ಲಾಸ್ ಇದೆ, ಅದಕ್ಕೆ ಬೇಕಾದ್ರೆ ನೀವು ಅಟೆಂಡ್ ಮಾಡಿ. ವೆರಿ ಸಿಂಪಲ್. ಹಾರ್ಟ್ಫುಲ್ನೆಸ್, ಹೃದಯದ ಪಥ ಅಲ್ವಾ? ತುಂಬ ಜನ ಕೇಳ್ಕೊತಾ ಇದ್ರು, ಅದಕ್ಕೋಸ್ಕರ ಈ ಧ್ಯಾನವನ್ನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಅಭ್ಯಾಸ ಮಾಡಿ. ಎಷ್ಟೋ ಸರಳವಾದ ಟೆಕ್ನಿಕ್ಸ್ಗೂ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡ್ತವೆ. ತುಂಬ ಅಗಾಧವಾದದ್ದು ಏನೋ ಬೇಕು ಇಲ್ಲವೇ ಇಲ್ಲ. ನಿಮಗೆ ಧ್ಯಾನದ ಒಳ ಅರ್ಥ ಆಗಬೇಕು ಅಂದರೆ ವಿಪಸ್ಸನ ಮೆಡಿಟೇಷನ್ಗೆ ಹೋಗಬೇಕು. 10 ದಿನ ಮಾಡಿದಾಗಲೇ ನಿಮ್ಮ ಮನಸ್ಸಿನ ಸ್ಥಿತಿ ಅರ್ಥ ಆಗೋದು, ಧ್ಯಾನ ಅಂದರೆ ಏನು ಅಂತ ಅರ್ಥ ಆಗೋದು. ಹೊರಗಡೆ 1 ದಿನ ವರ್ಕ್ಶಾಪು, 2 ದಿನ ವರ್ಕ್ಶಾಪು ಅವೆಲ್ಲ ಸುಮ್ಮನೆ ಗಿಮಿಕ್ಸ್. ಧ್ಯಾನಕ್ಕೆ ಏನೇನೋ ಟೆಕ್ನಿಕ್ ಮಾಡಬೇಕು, ಏನೇನೋ ಚಕ್ರ ಶುದ್ಧೀಕರಣ ಮಾಡಬೇಕು, ಹಾಗೆ ಹೀಗೆ ದೊಡ್ಡ ದೊಡ್ಡ ಪೂಜೆ ಮಾಡಬೇಕು ಮನಸ್ಸು ವಿಶ್ರಾಂತಿ ಮಾಡೋಕ್ಕೆ. ಅವೆಲ್ಲದರ ಅವಶ್ಯಕತೆ ಇಲ್ಲ. ಧ್ಯಾನ ತುಂಬ ಸರಳ, ಮನಸ್ಸನ್ನು ಖಾಲಿ ಮಾಡುವ ವಿಧಾನವಷ್ಟೇ. ಯಾವಾಗ ಮನಸ್ಸು ಖಾಲಿ ಆಗುತ್ತೋ ಆಗ ನಿಮಗೆ ನೆಮ್ಮದಿಯ ಬದುಕು ಪ್ರಾರಂಭವಾಗುತ್ತೆ. ಧ್ಯಾನದ, ಯೋಗದ ಮೂಲ ಉದ್ದೇಶವೇ ಇದು. ಚಿತ್ತವೃತ್ತಿ ನಿರೋಧ ಯೋಗ. ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ವೃತ್ತಿಗಳನ್ನು ಕಂಟ್ರೋಲ್ ಮಾಡೋದು, ತೆಗೆದುಹಾಕೋದು, ಅದೇ ಯೋಗ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.